ಯಾಕಂದ್ರೆ ನಾನು ಎಕ್ಸಾಮ್ ಅದಾವ ಗೈಸ್, ಅದಕ್ಕೆಲ್ಲ ಹೊಂಟೀವಿ. ನಮ್ಮೂರ ಜಾತ್ರೆ ಅದ, ಅದಕ್ಕೆ ನಮ್ಮ ಮಮ್ಮಿಯವ್ರು ಹೋಗ್ತಾರ ಆ ಕಡೆ. ದೊಡ್ಡ ಸುರಸುಂದ್ರಿ ಸಣ್ಣ ಸುರಸುಂದ್ರಿ ಇಬ್ಬರು ಅದಾರ. ರೆಡಿ ಆಗಿ ಇವಾಗ ಹೋಗ್ತಾರ ಅವ್ರ ಊರಿಗೆ. ಮದುವೆ ಏನು ರೆಡಿ ಆದಂಗೆ ರೆಡಿ ಆಗಿ ಸುಂದ್ರಿ. ಬಾಯ್ ಗೈಸ್. ಫ್ಯಾಮಿಲಿ ಹೋದ್ರೆ ಸಾಕು ಒಂಥರ ಏನೋ ಬೇಜಾರು ನೋಡ್ರಿ. ಕಿಲ ಅಲ್ಲದ ಮನಿ. ಇವಾಗ ಒಮ್ಮಲಿಗೆ ಪೂರ ಪ್ಯಾಕ್ ಅಂದ್ರೆ ಫುಲ್ ಕುಲ್ಲಾದಾಗ ಒಂಥರ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗಿತ್ತು. ಸಿಕ್ಕಾಪಟ್ಟೆ ಗಾಳಿ ಬೀಸತ್ತು ಗೈಸ್. ಎದುರೇ ಬಿಟ್ಟೆ ನಾ ಬಾಗಲ ಸಿಕ್ಕಾಪಟ್ಟೆ ಅದು ನೋಡ್ರಿ, ಇಷ್ಟು ಸಿಕ್ಕಾಪಟ್ಟೆ ಮಾಡಾಗದ. ಮೋಡಗಳು ಸಿಕ್ಕಾಪಟ್ಟೆ ಬಂದಾವ. ಮೋಡ ಕವಿದ ವಾತಾವರಣ ಆಗ್ತದ ಅಂದ್ರೆ ಒಂಥರ ಖುಷಿ ಆಗುತ್ತೆ ಈ ಗಾಳಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಎದ್ದು. ಗೈಸ್ ನಿನ್ನೆ ಅಂತರ ಒಂಥರ ಖುಷಿ ಆಗಿತ್ತು. ಮೊನ್ನೆ 2 ದಿನ ಮತ್ತೆ ಇವತ್ತು ಸ್ವಲ್ಪ ಬೇಜಾರು ನೋಡ್ರಿ. ಯಾಕಪ್ಪ ಅಂದರೆ ಫ್ಯಾಮಿಲಿಯವ್ರು ಬಂದಿದ್ದಾರಲ್ಲ, ಇವತ್ತು ಹೊಂಟಾರ ಊರಿಗೆ ಹೋಗ್ಬಿಟ್ಟು ಮತ್ತೆ ಬರ್ತಾರಂತ, ಸ್ವಲ್ಪ ಹೋಗ್ತಾರಂತ. ನಾಳೆ ಸ್ವಲ್ಪ ಅಮಾವಾಸ್ಯೆ ಅಲ್ಲ, ಸೊ ಅಲ್ಲಿ ನಮ್ಮೂರಾಗ ಜಾತ್ರೆ ಆಗುತ್ತೆ. ಅದ್ರ ಸಲುವಾಗಿ ಇವರು ಊರಿಗೆ ಹೋಗಿ ಬರ್ತೀವಿ, ಅಲ್ಲಿ ಊರಾಗ ಇರಲೇಬೇಕು ಅಂತ ಹೇಳಿಕೆ ಹೊಂಟಾರ. ಮದರ್ ಇಂಡಿಯಾ ಮತ್ತು ನಮ್ಮ ಸಿಸ್ಟರ್ಸ್ ಅಂತ ಎಲ್ಲ ಮಂದಿ. ಇವನು ಹೊಂಟಾನ ರಾಜವಲ್ಲಿ. ಇವನು ಎಕ್ಸಾಮ್ ಅದಾಯ್ತು. ಇವನು PSI ಎಕ್ಸಾಮ್ ಬರೆಯಕತ್ತೆ. PSI ಎಕ್ಸಾಮ್ ಬರೆಯಕತ್ತೆ, ಅದ್ರ ಸಲ ಇವನು ಹೊಂಟಾನ. ಸೊ ಇವಾಗೈತಲ್ಲ ಎಲ್ಲರೂ ಹೊಂಟಾರ. ನಾನು ಮತ್ತು ನಮ್ಮ ಶಿಲ್ಪ ಅವ್ರಿಬ್ಬರೇ ಇರ್ತೀವಿ ಈಗ ಆಫೀಸ. ಅಂದ್ರೆ ಮತ್ತೊಂದು 2-3 ದಿನ ಹೋಗಿ ಮತ್ತೊಬ್ಬ ಬರ್ತಾರೆ. ನಾವು ಏನೋ ಮತ್ತೆ ಪ್ಲ್ಯಾನ್ ಇಟ್ಕೊಂಡಿದ್ದೆ, ಬೇರೆ ಒಂದು ಏನೋ ಕಂಟೆಂಟ್ ಇಟ್ಕೊಂಡಿದ್ದೆ ಇವತ್ತು. ಅಂದರೆ ಏನೋ ಒಂದು ಚಾನಲ್ ಮಾಡಬೇಕು, ನಮ್ಮ ಹಳೆಯ ಕರ್ಕೊಂಡು ಮತ್ತು ನಮ್ಮ ಸಿಸ್ಟರ್ ಕರ್ಕೊಂಡು ಅಂತ ಹೇಳ್ತಾರೆ. ಆದರೆ ಅವ್ರು ಹೊಂಟಾರೆ, ಹೋಗಿ ಬರ್ತಾರೆ. ಬಂದಿದ್ದು ಮತ್ತೊಬ್ಬ ಚಾನಲ್ ಮಾಡುವ. ಇವರಿಗೆ ಕಳ್ಸೋಕ್ಕೆ ಒಂಥರ ಬೇಜಾರು. ಕಳ್ಸೋಕ್ಕೆ ಒಂಥರ ಬೇಜಾರು. ಬಂದಿದ್ರೆ ಎಷ್ಟೋ ದಿನದ ನಂತರ ಬಂದಿದ್ದು 2 ದಿನ ನಿಂತಾರ. ನಾ ತೊಗೊಂಡ್ರಲ್ಲ ಅದೇ ಬೇಜಾರು. ಹಂಗೆ ಆ್ಯಂಡ್ ನಮ್ಮ ಅಮ್ಮ ನಾವು ಸ್ವಲ್ಪ ಶ್ರೀಶೈಲಕ್ಕೆ ಹೋಗ್ಬರ್ಬೇಕಂತ ಅವ್ರು ನಮ್ಮ ಅಮ್ಮ ಶ್ರೀಶೈಲ ಹೊಂಟಾರ. ಎಲ್ಲ ಹಿಂಗೆ ಆಗ್ಯಾವಲ್ಲ, ಎಲ್ಲ ಉಲ್ಟಾ ಪಲ್ಟ ಜಾತ್ರೆ. ಹಿಂಗಾಗಿ ಎಲ್ಲ ಜಾತ್ರೆಗೆ ಉಲ್ಟಾ ಆಗ್ಬಿಟ್ಟದಲ್ಲ. ಅದಕ್ಕೆ ಇವತ್ತು ಹೋತಾರೆ ಇವರು. ನಾನು ಸ್ವಲ್ಪ ಜಸ್ಟ್ ಊಟ ಮಾಡ್ಕೊಂಡು ಟಾಯ್ಲೆಟ್ ಮಾಡ್ಕೊತೀನಿ. ಇನ್ನೊಂದು 2 ದಿನ ಫುಲ್ ಆರಾಮದ. ಪೂರ ನೆಗಡಿ ಬಂದು ದನಿ ಒಂಥರ ಆಗ್ಬಿಟ್ಟದ ಇಲ್ಲ. ಅದಕ್ಕೆ 2-3 ಡೇಸ್ ಒಳಗಡೆ ಹೋಗಿ ಜಾತ್ರೆ ಮುಗಿಸ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಮತ್ತು ನಾಳೆ ನಮ್ಮ ಪಾರ್ಟ್ನರ್ ಅವ್ರು ಏನು ಮಾಡ್ತಾರೆ ಅಂದರೆ ಅಮಾವಾಸ್ಯೆ ಸ್ಪೆಷಲ್ ಏನಾರು ಒಂದು ಮಾಡಲೇಬೇಕಂತ. ಅದಕ್ಕೆ ಏನೋ ಮಾಡ್ತಾರೆ ನೋಡ. ಮತ್ತು ಏನು ಮಾಡ್ತಾರೆ ಏನಿಲ್ಲ ಅನ್ನೋದು ಶಿಸ್ತಾಗಿ ತಿನ್ನೋದು ಉಣೋದು ಮಕ್ಕಳೋದು ಅಷ್ಟೇ ನಮ್ಮ ಕೆಲಸ. ಮತ್ತೊಂದು 2 ದಿನ ಸೊ ಇವತ್ತೊಂದು ಭಾರಿ ಒಂದು ಕ್ರೇಜಿಯಾಗಿ ಕಂಟೆಂಟ್ ತಲೆ ಇಟ್ಕೊಂಡಿದ್ದಾರೆ. ಹೇಳಲ್ಲಿ ಇವಾಗ ಮಾಡೇ ತೋರಿಸ್ತೇವೆ ನಾವು 6 ದಿನನೇ. ಓಕೆ ಗೈಸ್, ಬನ್ನಿ ಆಮೇಲೆ ಸಿಗ್ತೈತೆ ಮತ್ತು ನಿಮಗೆ. ಲೆಟ್ಸ್ ಗೋ. ನಾವೀಗ ಇದಕ್ಕೆ ನಮ್ಮ ಹೊಂಟೀವಿ. ಯಾಕಂದ್ರೆ ನಾನು ಎಕ್ಸಾಮ್ ಅದಾವ ಗೈಸ್, ಅದಕ್ಕೆಲ್ಲ ಹೊಂಟೀವಿ. ನಮ್ಮೂರ ಜಾತ್ರೆ ಅದ, ಅದಕ್ಕೆ ನಮ್ಮ ಮಮ್ಮಿಯವ್ರು ಹೋಗ್ತಾರ ಆ ಕಡೆ. ನಾ ಈ ಕಡೆ ಹೋಗ್ತೀನಿ ಗೈಸ್. ನಮ್ಮ ಮಮ್ಮಿ ನೋಡ್ರಿ, ಇವ್ರು ನಮ್ಮ ಮಮ್ಮಿ, ಇವ್ರು ನಮ್ಮ ಚಿಕ್ಕಿ. ಗೈಸ್ ಹೋಗಮಂತ ಬನ್ನಿ ಗೈಸ್. ಗೈಸ್ ಫೈನಲಿ ರೆಡಿ ಆದ್ರಿ ನೋಡ್ರಿ. ಇಲ್ಲದಳ್ರಿ ಇಲ್ಲಿ ಸುರಸುಂದ್ರಿ, ದೊಡ್ಡ ಸುರಸುಂದ್ರಿ ಸಣ್ಣ ಸುರಸುಂದ್ರಿ ಇಬ್ಬರು ಅದಾಳ್ರಿ. ಊರಿಗೆಲ್ಲಕ್ಕೆ ರೆಡಿ ಆಗ್ಯಾಳ. ನಮ್ಮ ಅಕ್ಕನ ಮಗಳು ಮಿನಿ ರೆಡಿ ಆಗ್ಯಾಳ ನೋಡ್ರಿ. ಶಿಸ್ತಾಗಿ ಊರ್ದ ಪೌಡ್ರ್ ಹಚ್ಕೊಂಡು ರೆಡಿ ಆಗ್ಯಾಳ. ಇವಾಗ ಹೋಗ್ತಾರೆ ಅವ್ರ ಊರಿಗೆ ನೋಡ್ರಿ. ರೆಡಿಯಾಗಿ ಅಂತ ನಿಂತಾಳ ಶಿಸ್ತಾಗೆ. ಇಲ್ಲಿ ನೋಡ ಮ್ಯಾಗ ನಿಂತ್ಕೊಂಡಾಗದಳಕ್ಕೆ ಜಸ್ಟ್ ಅದಳಗೆ ಹೋಗ್ತಾರೆ. ಇವಾಗ ಹೋಗಕ್ಕೆ ರೆಡಿ ಆಗ್ಯಾರ. ಇಷ್ಟು ತನಕ ರೆಡಿ ಆಗಿರಲಿಲ್ಲ, ಸಣ್ಣ ಎಲ್ಲ ಒಂದೊಂದು ರೆಡಿ ಆದ್ರೆ ಈಗ ಹೋಗ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಪ್ಪ ಅಪ್ಪ, ಹೋಗೋದು ಹೆರಣವ. ಕ್ಯಾಬಾ ಸಾಬ ಏನಾರ ಸಮಾಚಾರ? ಮತ್ತು ಅಲ್ಲಾಗೆಲ್ಲ ಏನು ಹಾಕ್ಸೊಂಬ ಬರ. ಗೈಸ್ ನೋಡ್ರಿ ಫೈನಲಿ ರೆಡಿ ಆಗ್ಯಾರ. ಈಗ ನಮ್ಮ ಅಕ್ಕ, ನಮ್ಮ ತಂಗಿ ಮತ್ತು ನಮ್ಮ ಅಳಿಯ ಇಲ್ಲದೋಡ್ರಿ. ಅಕ್ಕನ ಮಗಳು ಹೋಗ್ತಾರ. ಒಂದು 2 ದಿನ ಹೋಗಿ ಮತ್ತೆ ಆಫೀಸ್ ಬರ್ತಾರ. ಒಂದು 2 ದಿನದಾಗ ಮತ್ತೆ ಆಫೀಸ್ ಬರ್ತಾರ. ಏನು ಅನ್ನಿಸ್ತು ನಮ್ಮನ್ನು ಬಂದು? ಹೆಂಗದಳ ನಿಮ್ಮ ಮಗಳು? ಸರಿ ನೀನು ಹಾಕ ನಡಿ. ಸೂಪರ. ಹೋಗಿ 2 ದಿನ ಬರ್ತಾರೆ ಗೈಸ್ ಮತ್ತೆ ಆಫೀಸ್. ಚಾಯ್ಸಿಂಗ್ ಸೂಪರ್. ಮತ್ತು ಇಕ್ಕೋಬೇಕು ಯಾವತ್ತು ನಿಂಗೆ ನೆಕ್ಸ್ಟ್ ಮದುವೆ. ಸೊ ಗೈಸ್ ಲೇಟ್ ಆಗುತ್ತಾ, ಕಳಿಸುವ ಬನ್ನಿ. ಬಾಯ್.
ಬಾಯ್. ಮದುವೆ ಹೆಣ್ಣು ರೆಡಿ ಆದಂಗೆ ರೆಡಿ ಆಗಿ ನೋಡು ಸುಂದ್ರಿ. ಬಾಯ್. ನಿದ್ದಿಗಣ್ಣಾಗ್ಯದಳಕಿನ ಗೈಸ್. ಫ್ಯಾಮಿಲಿ ಹೋದ್ರೆ ಸಾಕು ಒಂಥರ ಏನೋ ಬೇಜಾರು ನೋಡ್ರಿ. ಸಿಕ್ಕಿದೆ ಭಾಳ ದಿನದ ನಂತರ ಬಂದಿದ್ರು ಬರೋದೆ. 2 days ಅದರ 2 days ಒಳಗೆ ಮತ್ತೆ ವಾಪಸ್ ಹೋಗೇ ಬಿಟ್ರು. ಅದೇ ಸ್ವಲ್ಪ ಬೇಜಾರೊಳಗೆ ಕೂತಿದ್ವಿ. ನನಗೆ ಸ್ವಲ್ಪ ಮನ್ಸು ಒಂಥರ ಅನ್ಸುತ್ತಲ್ಲ, ಕಿಲ ಅಲ್ಲದಿತ್ತು ಮನೆ. ಇವಾಗ ಒಮ್ಮೆಗೆ ಪೂರ ಪ್ಯಾಕ್ ಅನ್ನ ಫುಲ್ ಕುಳ್ಳಾದಾಗ ಒಂಥರ ಫೀಲ್ ಆಗುತ್ತಲ್ಲ, ಆ ಥರ ಫೀಲ್ ಆಗಿತ್ತು. ಸೊ ಇವಾಗ ನೈಟ್ ಸ್ಟಾರ್ಟ್ ಮಾಡಿ ನೀವು ವಿಡಿಯೋ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತದ. ಅಂದರೆ ಮಳೆ ಗಾಳಿ ಇದ್ದಲ್ಲ, ಮಳೆ ಬರಾಕತ್ತದ. ಇನ್ನು ಮಳೆ ಬಂದಿಲ್ಲ, ಬರೀ ಜಸ್ಟ್ ಸಿಕ್ಕಾಪಟ್ಟೆ ಗಾಳಿ ಬಿಡಾಕತ್ತದ. ಅದರ ಸಲುವಾಗಿ ಲೈಟ್ ಹೋಗ್ಬಿಟ್ಟವ. ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತದ. ಎದುರೇ ಬಿಟ್ಟೆ ನಾ ಬಾಗಲ ಬರೋಣ. ಸಿಕ್ಕಾಪಟ್ಟೆ ಗಾಳಿ ಬೀಸಾಕತ್ತದ. ಅದ್ರ ಸಲಿಂದ ಲೈಟ್ ಹೋಗ್ಯಾವ. ಸೊ ಒಳಗಡೆ ಸಿಕ್ಕಾಪಟ್ಟೆ ಕತ್ಲಾಗ್ಬಿಟ್ಟದ. ಸಿಕ್ಕಾಪಟ್ಟೆ ಗಾಳಿ ಬೀಸತ್ತದ. ತಗೊಡ್ ಗಾಳಿ ಬೀಸತ್ತ. ಈ ಮಳೆ ಬರೋ ಸಂಭವ ಭಾಳ ಕೆಟ್ಟ. ಸಿಕ್ಕಾಪಟ್ಟೆ ಅದು ನೋಡ್ರಿ, ಎಷ್ಟು ಸಿಕ್ಕಾಪಟ್ಟೆ ಮಾಡಾಗ್ಯದ. ಮೋಡಗಳು ಸಿಕ್ಕಾಪಟ್ಟೆ ಬಂದಾವ. ಮೋಡ ಕೈದು ವಾತಾವರಣ ಆಗ್ತದ. ಅಂದ್ರೆ ಒಂಥರ ಖುಷಿ ಆಗುತ್ತೆ ಈ ಗಾಳಿ. ಒಂಥರ ಏನೋ ಒಂಥರ ಆನಂದ ನಿಜವಾಗ್ಲು. ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ಒಂದು ಸ್ವಲ್ಪ ಚಾಯ್ ಕುಡಿಬೇಕು. ಚಾಯ್ ಈಸ್ ಇಂಪಾರ್ಟೆಂಟು. ನಮ್ಗೆ ಚಹಾ ಇಲ್ಲಾಂದ್ರೆ ನಡೆಯೋದೇ ಇಲ್ಲಲ್ಲ. ಹಂಗೆ ಸಿಕ್ಕಾಪಟ್ಟೆ ಚಾಯ್ ಈಗೀಗಂತೂ ಮೊದಲು ಚಾಯ್ ಬಿಟ್ಟಿದ್ದೀನಿ ನಾನು. ಈಗ ಚಹಾ ಕುಡ್ದು ಹೊರಬಿದ್ಬಿಟ್ಟ. ಚಹಾ ನಂಗೆ ಒಂಥರ ಇಂಥ ಥಂಡಿ ವಾತಾವರಣದ ಚಹಾ ಕುಡಿಲಿಲ್ಲ ಅಂದ್ರೆ ಅದು ಬೇರೆನೇ ಗೊತ್ತಾಗ ಸರ್. ಲೆಟ್ಸ್ ಒಳಗೆ ಹೋಗೋ ಮನಿ. ನಮ್ಮ ಸ್ವೀಟಿ ಸಿಗೋದಿಲ್ಲ ಅಂದ್ರೆ ಪಾಪ ಕಲಸ ಇವತ್ತು ನೋಡು. ಬಾಗಿಲು ಭಾಳ ಕಟ್ಟದ ಹೋಗ್ತೀನಿ. ಜಸ್ಟ್ ಒಟ್ಟು ಲೈಟ್ ಹೋಗಿಬಿಟ್ಟವ. ಒಂದು ತಾಸು ಆಯ್ತು ಲೈಟ್ ಹೋಗಿ. ಮೊಬೈಲ್ನಾಗ ನೋಡಿ ಚಾರ್ಜ್ ಇಲ್ಲ. ಇಲ್ಲಿ ನಮ್ಮ ಮೇಡಮ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಏನು ನಡೆಸ್ತೀರಿ ಮೇಡಮ? ಹಾಂ, ಬತ್ತಿ ಒಣಗಾಕತ್ತೀನಿ. ಟೇಬಲ್ ಏನಿಲ್ಲ ಅಲ್ರಿ ನಿಮಗೆ? ನೀವು ಏನು ಟೇಬಲ್ ಇರ್ತದೆ ರೀಪ್ಪ. ಸ್ವಲ್ಪ ಚಾಯ್ ಮಾಡಿರಿ. ಇಂಥ ಥಂಡಿ ವಾತಾವರಣ ಚಾಯ್ ಕುಡಿಯೋ ಮಜಾನೇ ಬೇರೆ ಅದ. ಇಷ್ಟೊತ್ತನ ಬಟ್ಟೆ ಹೋಗೋದು ಹೈರಾಣಾಗಿರಿ. ನೀವು ಬರೋದು ಚಹಾ ಮಾಡಬೇಕು. ಎಕ್ಸ್ಪೆಕ್ಟೇಷನ್ ಭಾಳ ಖತರ್ನಾಕ್ ಅದಾವೆ ಬಿಡ್ರಿ. ಸ್ವಲ್ಪ ಏನು ಹೇಳಿಲ್ಲ ಅಂದರೆ ಹಾಲಿನ ಚಾಯ್ ಮಾಡಲ್ಲ, ಜಸ್ಟ್ ನಾರ್ಮಲ್ ಚಾಯ್ ಮಾಡ್ತೀವಿ. ಯಾರು ಪತ್ರ ಮನೆಗೆ ಇದ್ರೆ ಹಾರಿಗೆ ಹೋಗೋಣ ಚಿಂತೆ. ಸಿಕ್ಕಾಪಟ್ಟೆ ಮಾಡ್ಬಿಡಾಗತ್ತದ ಮನೆ ಹೊರಗಡೆ. ವಯಸ್ಸು ಒಂದು ಸ್ವಲ್ಪ ಚಾಯ್ ಮಾಡ್ತೀನಿ ನಾನು. ಅದ್ರಾಗ ಜಾಸ್ತಿ ಹಾಕಿ ಮಾಡ್ತೀನಿ ನೋಡ್ರಿ, ನಡೀತಲ್ಲ. ಶುಂಠಿ ಜಾಸ್ತಿ ಹಾಕಿ ಮಾಡ್ತೀನಿ ಅವ್ನು ಚಾಯ್. ಅಂದ್ರೆ ಸ್ವಲ್ಪ ಹಾಕಿ ಮಾಡ್ತೀನಿ. ಅವ್ರು ಶುಂಠಿ ಚಾಯ್ನ ಕೊಡೋದು. ಜಾಸ್ತಿ ಶುಂಠಿ ಹಾಕೋದು ಚಾಯ್ನೇ ಹೋಗೋಲ್ಲ ಅಂತ. ನಮ್ಗೆ ಶುಂಠಿ ಎಷ್ಟು ಜಾಸ್ತಿ ಇರ್ತದೆ ಅಷ್ಟು ಚೆಂದ ಅನ್ಸ್ತದೆ ಚಾಯ್. ಶುಂಠಿ ಇಲ್ಲ ಚಾಯ್ ಕುಡಿಯೋಕ್ಕಾಗಲ್ಲ ನಿಜ ಹೇಳ್ಬೇಕಂದ್ರೆ. ಲೆಟ್ಸ್ ಗೋ. ಇವಾಗ ಒಂದು ಸ್ವಲ್ಪ ಫಟಾಫಟ ಚಾಯ್ ಮಾಡ್ತೀನಿ. ಒಂದು ಸ್ವಲ್ಪ ಏನೋ ಟೋಸ್ಟರ್ ಅದಾವ, ಚಾಯ್ ಟೋಸ್ಟರ್. ಅದನ್ನು ತಿಂದುಬಿಟ್ಟು ಮತ್ತೆ ವಾಪಸ್ ಲೈಟ್ ಬರ್ನ ಮತ್ತೆ ವಾಪಸ್ ಕೆಲಸ ಶುರು ಮಾಡ್ಬೇಕು. ಅವರೇ ಶುರು ಮಾಡ್ತಾರೆ, ನಾ ಏನಿಲ್ಲ. ನಾವರೇ ವಿಡಿಯೋ ಮಾಡ್ಕೋತ ತಿರ್ಗಾಡ್ದಾರೆ. ಅದೇನೋ ದೊಡ್ಡ ಕೆಲಸ. ಲೆಟ್ಸ್ ಗೋ ಗೈಸ್. ಇವತ್ತು ಯಾಕೋ ಸ್ವಲ್ಪ ಮನಸ್ಸು ಒಂಥರ ಆಗ್ಬಿಟ್ಟದ. ನಿನ್ನೆ ಆರಾಮಿಲ್ಲ ಆಗಿತ್ತು. ಇವತ್ತು ಸ್ವಲ್ಪ ಅಂದ್ರೆ ಆರಾಮಾಗ್ಯದ. ಫ್ಯಾಮಿಲಿ ಹಿಂಗೆ ಹೋಯ್ತಲ್ಲ, ಅದ್ರ ಸ್ವಲ್ಪ ಆರಾಮ ಒಂಥರ ಅನ್ಸ್ಲತ್ತದ. ಅಪ್ಪ ಸ್ವೀಟವ ನಮ್ಮ ಸ್ವೀಟಿದೆ ಆರಾಮ್ ನೋಡ್ರಿ. ತಿಂತಾಳ, ತಿರುಗ್ತಾಳ, ಆರಾಮ್ ಸಿಕ್ಕಾಪಟ್ಟೆ ನಿದ್ದೆ ಹೊಡಿತಾಳೆ. ಸಿಕ್ಕಾಪಟ್ಟೆ ನಿದ್ದೆ ಹೊಡಿತಾಳೆ ನಮ್ಮ ಸ್ವೀಟಿ. ಆಕಿನೇನು ಎದ್ದಾಕಿ ತಿಂತಾಳ. ಆಕಿ ಇಂಥ ಮಲಕ್ ಇಟ್ಟಾಳಲ್ಲ, ಅದಕ್ಕೆ ನಡೆದಾಕಿ. ಇಲ್ಲಾಂದ್ರೆ ಆಕಿನ ಇತ್ತು ಆಟ. ಲೆಟ್ಸ್ ಗೋ ಗೈಸ್. ಚಹಾ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ನಿಮಗೆ. ಗೈಸ್ ನಿನ್ನೆ ನೈಟ್ ಪೂರ ಮಳೆ ಗಾಳಿ ಆಗಿ ಫುಲ್ ಇದು ಆಗಿಬಿಟ್ಟಿತ್ತು. ಏನಪ್ಪ ಅಂದ್ರೆ ಲೈಟ್ ಆಗಿಬಿಟ್ಟಿದ್ದು. ಹಂಗಾಗಿ ನಾನು ಜಾಸ್ತಿಯಲ್ಲಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಫೋನ್ನಾಗೂ ಚಾರ್ಜ್ ಇರಲಿಲ್ಲ. ಹಿಂಗಾಗಿ ಏನು ವಿಡಿಯೋನೇ ಮಾಡಿರಲಿಲ್ಲ ನೈಟ್. ಸಿಕ್ಕಾಪಟ್ಟೆ ಗಾಳಿ ಬೀಸಕತ್ತಿತ್ತು. ತಗೊಳ್ಳಿ ಮಳೆ ಬಂತು ಒಂದಿಷ್ಟು. ಅಂದರೆ ಇದು ಗೊತ್ತಂದ್ರೆ ಹೊಗಡೆ ಮಳೆ ಇವೆಲ್ಲ ಫುಲ್ ಸಿಡಿಲ ಗುಡ್ಡಗ ಆ ಟೈಪ್ ಗಡ ಅನ್ಕೋತ ಮಳೆ ಬಂದು ಫುಲ್ ಪೂರ ಮಳೆ ಬಂದದ. ಸೊ ಹಂಗಾಗೈತಲ್ಲ ಇವತ್ತು. ನಿನ್ನೆ ಏನೂ ವಿಡಿಯೋನೇ ಮಾಡಿರಲಿಲ್ಲ. ಏನು ಸೀದಾ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟಿದೆ, ಮತ್ತೇನಿಲ್ಲ. ಇವಾಗ ಎದ್ದೀನಿ ಮತ್ತೆ ವಾಪಸ್ ಬೆಳಗ್ಗೆ ಇವಾಗ ಎಷ್ಟು 9 ಗಂಟೆ ಆಗಕ್ಕೆ ಬಂದದ. ಸೊ ಇವಾಗ ಎದ್ದೀನಿ. ಇವಾಗ ಎದ್ಬಿಟ್ಟು ಕೂತೀನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡು. ಲೈಟ್ ಅದ ಇವಾಗ. ಚಾರ್ಜ್ಗೆ ಇಟ್ಟರೆ ನಮ್ಮ ಶಿಲ್ಪ ಬೆಳಗ್ಗೆ ಎದ್ಕೆ ಇವಾಗ ಮತ್ತು ವಿಡಿಯೋ ತಂದಕ್ಕೆ ನಿಂತೀನಿ ನಾನು. ಸೊ ಬನ್ನಿ ಇವಾಗ ಮತ್ತು ನಾಳೆ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ನಮ್ಮ ಮೇಡಮ್ ಅವರು ರೆಡಿ ಆಗಿ ಕೊಡ್ತಾರೆ. ಅವ್ರಿಗೆ ಎದ್ದೆಲ್ಲ ಮತ್ತು ನಾಳೆ ವಿಡಿಯೋ ತೋರಿಸ್ದಂತ. ಯಾಕಪ್ಪ ಅಂದರೆ ಇವತ್ತಿನ ದಿನ ಯುಗಾದಿ ಹಬ್ಬ ಅಲ್ಲ. ಯುಗಾದಿ ಹಬ್ಬ ಇವತ್ತಲ್ಲ, ಅಮಾವಾಸ್ಯೆ ಹಬ್ಬ ಎರಡು ಒಂದೇ.
ಅಂತ ಹೇಳ್ತಿದ್ದೆ ಮತ್ತೇನಿಲ್ಲ ಇವಾಗ ಫಟಾಫಟ್ ಅಂತೇಳಿ ಸ್ನಾನ ಏನೋ ಮಾಡಬೇಕು. ತಗೋಡ ಶಿಸ್ತಿಗೆ ಅಮಾವಾಸ್ಯೆ ಅಂತೇಳಿ ನೀರು ಕಾಯಿಸಿಟ್ಟಾರ. ಸ್ನಾನ ಮಾಡೋ ತಲೆ ಸ್ನಾನ ಮಾಡಂತ ಹೇಳ್ಯಾರ. ಇನ್ನು ದೇವ್ರಿಗೆ ನಾನೇ ಪೂಜೆ ಮಾಡ್ಬೇಕಂತ. ಸೊ ಅದ್ರ ಸಲುವಾಗಿ ಫಸ್ಟ್ ಸ್ನಾನ ಮಾಡ್ಕೊಂಬಂದ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಶುರು ಮಾಡುವ ಕೆಲಸ ಮುಂದಿಂದೆಲ್ಲ ಅದೆಲ್ಲ ನಾಳೆ ವಿಡಿಯೋದಾಗ ಬರುತ್ತಾ. ಓಕೆ ಗೈಸ್, ಇವತ್ತಿನ ಡೈಲಿ ಏನು ಮಾಡ್ತೀನಿ ಅಯ್ಯೋ ಎಲ್ಲರೂ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್. ಅಷ್ಟೇ.